ವಕ್ಫ್ ವಿರುದ್ಧದ ಹೋರಾಟಕ್ಕೆ ವಿಜಯೇಂದ್ರ ಬಣ ಮುಂದಾಗಿದೆ. ಈಗಾಗಲೇ ವಕ್ಫ್ನಿಂದಾಗಿ ಹಲವು ರೈತರು ನೋಟಿಸ್ ಅನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಪಹಣಿ ಪತ್ರದಲ್ಲಿ ವಕ್ಫ್ ಅನ್ನೋದು ನಮೂದಾಗಿರುವುದರಿಂದಾಗಿ ಆತಂಕಗೊಂಡಿದ್ದಾರೆ. ಹಾಗಾಗಿ ಬೀದರ್ನಲ್ಲಿ ವಿಜಯೇಂದ್ರ ಬಣದ ನಾಯಕರ ಕಹಳ. ಇದು ವಕ್ಫ್ನ ಹೋರಾಟ. ಬಸವೇಶ್ವರ ದೇಗುಲದಲ್ಲಿ ಬಿವೈವಿ ಬಣ ವಿಶೇಷವಾದ ಪೂಜೆ ಸಲ್ಲಿಸಿದೆ. ಬೀದರ್ ಜಿಲ್ಲೆಯ ಗಾಂಧಿಗಂಜ್ನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದ ಅಡಿ ಈ ಹೋರಾಟ ನಡೆಯುತ್ತೆ. ವಿಜೇಂದ್ರ ಸ್ವಾಗತಕ್ಕಾಗಿ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕಲಾಗಿದೆ. ಒಂದು ಕಡೆ ಪೂಜೆ ಪುರಸ್ಕಾರವನ್ನು ಸಲ್ಲಿಸಿ ನಂತರದ ಸಂದರ್ಭದಲ್ಲಿ ರೈತರ ಬಳಿ ಹೋಗ್ತಾರೆ. ಅಂದರೆ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಒಂದು ಕಡೆ ರೈತರ ಅಹವಾಲುಗಳನ್ನು ಸ್ವೀಕರಿಸುವುದು, ಪಕ್ಷ ಸಂಘಟನೆ, ಒಂದು ಶಕ್ತಿ ಪ್ರದರ್ಶನ ಮತ್ತು ತಳಮಟ್ಟದಲ್ಲಿ ವಿಜೇಂದ್ರ ಪರಿಚಯ ಪ್ರತಿಯೊಬ್ಬರಿಗೂ ಆಗಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಪ್ರಯತ್ನದಲ್ಲಿ BJP ಇದೆ, ವಿಜಯೇಂದ್ರ ಬಣ ಇದೆ ಅಂತಲೇ ಹೇಳ್ಬೋದು. ಗಾಂಧಿಗಂಜ್ನಲ್ಲಿರುವಂಥ APMC ಮಾರ್ಕೆಟ್ನಲ್ಲಿ ಬಸವೇಶ್ವರ ದೇಗುಲ ಇದೆ. ಅಲ್ಲಿ ವಿಶೇಷವಾದಂಥ ಪೂಜೆ ಸಲ್ಲಿಸಿದ್ದಾರೆ. ಶಿವಾಲಯ ಮಂದಿರದಲ್ಲಿರುವಂತಹ ಬಸವಣ್ಣನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಹೋರಾಟ. ರಾಜ್ಯದ ರೈತರು ಮಠಮಾನ್ಯಗಳಲ್ಲಿ ವಕ್ಫ್ ಹೆಸರು ನಮೂದಾಗಿರೋದ್ರ ಬಗ್ಗೆ ಈ ಹೋರಾಟ ಸಾಗುತ್ತೆ. ಈಗಾಗಲೇ ಒಂದು ಬಣ ಯತ್ನಾಳ್ ಸಂದರ್ಭದಲ್ಲಿ ಮಧ್ಯಂತರ ವರದಿಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಅಂದರೆ ರಾಜ್ಯದ ಬಹುತೇಕ ಭಾಗದಲ್ಲಿ ರೈತರಿಗೆ ಏನೆಲ್ಲ ಲಭ್ಯವಾಗಿದೆ, ವಕ್ಫ್ ನೋಟಿಸ್, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತದ ಅಹವಾಲುಗಳನ್ನು BJPಯ ಯತ್ನಾಳ್ ಬಣ ಪಡೆದುಕೊಂಡಿದೆ. ಇದೀಗ ವಿಜಯೇಂದ್ರ ಬಣ ರಾಜ್ಯದ ರೈತರ ಸಮೀಪ ಹೋಗ್ತಾ ಇದೆ. ವಕ್ಫ್ನಿಂದ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ BJP ಯಾವ ರೀತಿ ಕಾರ್ಯೋನ್ಮುಖವಾಗುತ್ತೆ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ. ಅನಿಲ್, ಇವತ್ತು BJPಯ ವಿಜಯೇಂದ್ರ ಬಣ ವಕ್ಫ್ ನೋಟಿಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದೆ. ಎಷ್ಟೊತ್ತಿಗೆ ಕಾರ್ಯಕ್ರಮ ನಿಯೋಜನೆಗೊಂಡಿದೆ, ಯಾರೆಲ್ಲ ಭಾಗಿಯಾಗ್ತಿದ್ದಾರೆ? ದಿವ್ಯ, ಇದು ಬೀದರ್ ನಗರದ APMC ಯಾರ್ಡ್ನಲ್ಲಿರತಕ್ಕಂತಹ ಬಸವಣ್ಣನ ದೇವಸ್ಥಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ಅನ್ನುವಂಥದ್ದು. ಇವತ್ತು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟೀಮ್ ಏನಿದೆ ಅವರ ನೇತೃತ್ವದಲ್ಲಿ ವಕ್ಫ್ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರತಕ್ಕಂಥದ್ದು. ಬೀದರ್ ನಗರದ ಗಾಂಧಿಗಂಜ್ನಲ್ಲಿ ಬೆಳಗ್ಗೆ 11:30 ಎಂದು ಟೈಮ್ ಅವರು ನಿಗದಿಪಡಿಸಿದ್ದಾರೆ. ಆದ್ರೂ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಇದು ಒಂದು ಕಾರ್ಯಕ್ರಮ ಆರಂಭವಾಗುವಂಥದ್ದು. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯ ಅಡಿ ಅವರು ಅಂದ್ರೆ ಬೀದರ್ ನಗರದ ವಿವಿಧ ಭಾಗಗಳಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿರ್ತಕ್ಕಂಥದ್ದು ಎಲ್ಲವೂ ನೋಡಿದ್ರೆ ಇವತ್ತು ಸುಮಾರು ಒಂದು 5,000 ರಿಂದ 6,000 ಜನ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ 5,000 ರಿಂದ 6,000 ಜನ ಸೇರುವಂತಹ ನಿರೀಕ್ಷೆ ಇದೆ. ಏನು ರಾಜ್ಯದ ವಿವಿಧ ಮಠಾಧೀಶರು ಮತ್ತು ರೈತರು ಸೇರಿದಂತೆ BJPಯ ಹಿರಿಯ ನಾಯಕರು, ಅದರಲ್ಲಿ ವಿಶೇಷವಾಗಿ CN ಅಶ್ವತ್ಥನಾರಾಯಣ ಆಗಿರ್ಬೋದು, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಭೈರತಿ ಬಸವರಾಜ್, P. ರಾಜು ಸೇರಿದಂತೆ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರು, ಬಹುತೇಕ ಕೇಂದ್ರದ ಮಾಜಿ ಸಚಿವರು, ಹಾಲಿ ಸಚಿವರು ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಸೊ ಬೀದರ್ ಜಿಲ್ಲೆಯಲ್ಲಿ ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮದಲ್ಲಿ 950 ಎಕರೆ ಜಮೀನು ವಕ್ಫ್ ಹೆಸರಿಗೆ ಆಗಿರ್ತಕ್ಕಂಥದ್ದು. ಅಲ್ಲಿನ ರೈತರು ಕೂಡ ಪ್ರಮುಖವಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯ ಒಟ್ಟು ಏನು ವಕ್ಫ್ ಹೆಸರಿಗೆ ಆಸ್ತಿ ಆಗಿದೆಯೋ ಎಲ್ಲಾ ಭಾಗದ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆತರುವಂತೆ ಈಗಾಗಲೇ BJP ತನ್ನ ತಯಾರಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಮಧ್ಯಾಹ್ನ 12:30 ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥದ್ದು ಮುನ್ಸೂಚನೆ ಸಿಕ್ಕಿರ್ತಕ್ಕಂಥದ್ದು. ಈಗ ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.